ನಮಸ್ಕಾರ ವೀಕ್ಷಕರೇ, ಸಿಸಿ ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ಪವನ್ ಕುಮಾರ್. ಇಂದಿನ ಮುಖ್ಯಾಂಶಗಳು: ಮೋದಿ ಭಯೋತ್ಪಾದಕ, ಖರ್ಗೆ ಅವರ ಹೇಳಿಕೆ ಸಮರ್ಥಿಸಿಕೊಂಡ ಅರವಿಂದ್ ಕುಮಾರ್ ಅರಳಿ. ಶಶಿ ಹೊಸಳ್ಳಿ ಹೇಳಿಕೆ ಖಂಡನೆ, ಬಸವರಾಜ್ ಜಾಬಶೆಟ್ಟಿ. ಗೋಮಾತೆ ರಾಷ್ಟ್ರಮಾತೆ ಸ್ಥಾನಮಾನಕ್ಕೆ ಒತ್ತಾಯಿಸಿ ನಗರದಲ್ಲಿ ನಡೆದ ಬೃಹತ್ ಪ್ರತಿಭಟನೆ. ಬೇವಿನ ಎಲೆ ತಿಂದು ವ್ಯಸನದಿಂದ ಸಾವಿರಾರು ಯುವಕರು ಮದ್ಯ ವ್ಯಸನ ಬಿಟ್ಟಿದ್ದಾರೆ, ಪೂಜ್ಯ ಗೋವಿಂದರಾವ್ ಮಹಾರಾಜರು. ಪ್ರಧಾನಿ ನರೇಂದ್ರ ಮೋದಿ ಅವರು ಭಯೋತ್ಪಾದಕರು ಎಂದು ಎಐಸಿಸಿ ಅಧ್ಯಕ್ಷ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಅವರು ನೀಡಿರುವ ಹೇಳಿಕೆಗೆ ಮಾಜಿ ವಿಧಾನ ಪರಿಷತ್ ಸದಸ್ಯ ಅರವಿಂದ್ ಕುಮಾರ್ ಅರಳಿ ಸಮರ್ಥಿಸಿಕೊಂಡಿದ್ದಾರೆ. ಸೋಮವಾರ ಇಲ್ಲಿಯ ಪತ್ರಿಕಾಭವನದಲ್ಲಿ ನಡೆಸಿದ ಸುದ್ದಿಗೋಷ್ಠಿಯಲ್ಲಿ ಅವರು ಮಾತನಾಡಿ, ದೇಶದಲ್ಲಿ ಯಾರು ಆತಂಕವನ್ನು ಸೃಷ್ಟಿಸುತ್ತಾರೆ ಅವರಿಗೆ ಭಯೋತ್ಪಾದಕರು ಎಂದು ಕರೆಯುತ್ತಾರೆ, ತಪ್ಪೇನಿಲ್ಲ ಎಂದು ಹೇಳಿದರು. ನರೇಂದ್ರ ಮೋದಿ ಅವರು ಪ್ರಧಾನಿ ಆದ ಬಳಿಕ ಹಲವಾರು ಘಟನೆಗಳು ಜನರಲ್ಲಿ ಆತಂಕವನ್ನು ಸೃಷ್ಟಿ ಮಾಡಿದೆ. ಹೀಗಾಗಿ ಖರ್ಗೆ ಅವರು ಮೋದಿ ಟೆರರಿಸ್ಟ್ ಎಂದಿದ್ದಾರೆ ಎಂದು ತಿಳಿಸಿದರು. ರಾಜ್ಯದಲ್ಲಿ ಸಿದ್ದರಾಮಯ್ಯ ಸರ್ಕಾರದ ಗ್ಯಾರಂಟಿ ಯೋಜನೆಗಳ ಜಾರಿಗೆ ತರುವ ಮುಖಾಂತರ ನಾಡಿನ ಜನರ ಮೆಚ್ಚುಗೆ ಕಂಡು ಸಹಿಸಿಕೊಳ್ಳಲಾಗದ ಪ್ರತಿಪಕ್ಷ ಬಿಜೆಪಿ ನಾಯಕರು ಹತಾಶರಾಗಿ ಇಲ್ಲಸಲ್ಲದ ವಿಷಯಗಳನ್ನು ಇಟ್ಟುಕೊಂಡು ಸರ್ಕಾರದ ವಿರುದ್ಧ ಟೀಕೆ ಟಿಪ್ಪಣಿ ಮಾಡುತ್ತಿದ್ದಾರೆ ಎಂದು ಆರೋಪಿಸಿದರು. ಪ್ರಧಾನಿ ಮೋದಿ ಪರ ನಿಂತು ಖರ್ಗೆ ಅವರು ವಿರುದ್ಧ ಹೇಳಿಕೆ ನೀಡಿರುವ ಉಪರಾಷ್ಟ್ರಪತಿಗಳು ಬಿಜೆಪಿ ಪಕ್ಷದ ಕಾರ್ಯಕರ್ತರಂತೆ ಮಾತನಾಡುತ್ತಿದ್ದಾರೆ ಎಂದರು. ಒಂದು ವೇಳೆ ಸರ್ಕಾರ ಪ್ರಕರಣ ದಾಖಲಿಸದಿದ್ದರೆ ನಮ್ಮ ಪಕ್ಷದ ಕಾರ್ಯಕರ್ತರಿಂದ ಪ್ರಕರಣ ದಾಖಲಿಸುವುದು ಎಂದರು. ಮಹಿಳಾ ಮೀಸಲಾತಿ ಮಸೂದೆ ಮಂಡನೆಗೆ ಕಾಂಗ್ರೆಸ್ ವಿರುದ್ಧ ಮಾಡಿ ಮಹಿಳೆಯರಿಗೆ ಅಗೌರವ ಮಾಡಿದೆ ಎಂದು ಪ್ರತಿಭಟನೆ ಮಾಡುವ ಬಿಜೆಪಿ ಮಹಿಳಾ ಮೋರ್ಚಾದಾರರಿಗೆ ಇತಿಹಾಸ ಗೊತ್ತಿಲ್ಲದಂತೆ ಕಾಣುತ್ತಿದೆ ಎಂದರು. ಸುದ್ದಿಗೋಷ್ಠಿಯಲ್ಲಿ ಗ್ಯಾರಂಟಿ ಯೋಜನೆ ಅನುಷ್ಠಾನ ಸಮಿತಿ ಜಿಲ್ಲಾಧ್ಯಕ್ಷ ಅಮೃತರಾವ್ ಚಿಮ್ಕೋಡೆ, ಮಾಜಿ ಬುಡಾಧ್ಯಕ್ಷ ಸಂಜಯ್ ಜಾಗೀರ್ದಾರ್, ಮಾಜಿ ವಿಧಾನ ಪರಿಷತ್ ಸದಸ್ಯ ಕೆ ಪುಂಡಲಿಕ್ ಮತ್ತಿತರರು ಇದ್ದರು. ನನ್ನ ಸಹೋದರಿ ಮಿತ್ರರಿಗೆ ಸ್ವಾಗತ ಕೊಡ್ತೇನೆ. ಈಗಾಗಲೇ ರಾಜ್ಯಾದ್ಯಂತ ಬಿಜೆಪಿಯವರು ನಮ್ಮ ಬೌದ್ಧಿಕ ಪರಿವರ್ತನ ತೋರಿಸ್ಕೋತಾ ಇದ್ದಾರೆ. ಏನಂದ್ರೆ, ಕಾಂಗ್ರೆಸ್ ನೇತೃತ್ವ ಬಿಜೆಪಿ, ಕಾಂಗ್ರೆಸ್ ನೇತೃತ್ವ ಸಿದ್ದರಾಮಯ್ಯ ನೇತೃತ್ವ ಸರ್ಕಾರದಾಗ ಇನ್ನು 5 ಗ್ಯಾರಂಟಿ ಕೊಟ್ಟು ರಾಜ್ಯಾದ್ಯಂತ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ, ಸಮಾಜಿಕ ಅಭಿವೃದ್ಧಿ ಮಾಡ್ತಾ ಇದ್ದಾರೆ. ಆ ಒಂದು ಇದನ್ನ ಕಂಡು ಬಿಜೆಪಿ ಅವರು ಹತಾಶ ಆಗಿದ್ದಾರೆ. ಅವ್ರ ಬೇರೆ ಯಾವುದೇ ಇಶ್ಯೂಗಳಿಲ್ಲ. ಅದಕ್ಕೆ ಯಾವುದರ ಒಂದು ಇಶ್ಯೂ ಹಿಡ್ಕೊಂಡು ಹೋಗ್ಬೇಕು ಅನ್ನೋ ದೃಷ್ಟಿಯಿಂದ ಅವರು ಇಲ್ಲ ಸಲದ ಆರೋಪಗಳನ್ನು ಮಾಡ್ತಾರೆ. ನೀವು ನೋಡಿದ್ರಿ, ಆರ್ ಅಶೋಕ್ ಆಗಲಿ, ಚಲೋದಿ ನಾರಾಯಣಸ್ವಾಮಿ ಆಗಲಿ, ಎ ರವಿಕುಮಾರ್ ಆಗಲಿ, ಈ ಸ್ಥಳೀಯ ಕೆಲವು ಸಣ್ಣ ಪುಟ್ಟ ನಾಯಕರಾಗಲಿ ಅವಾಚ್ಯ ಶಬ್ದಗಳನ್ನು ಬಳಸಿ ಕಾಂಗ್ರೆಸ್ಗೆ ಟೀಕೆ ಮಾಡುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಇದು ಅಭಿವೃದ್ಧಿ ಸಹಿಸಲಾದಂತ ಬಿಜೆಪಿಯವರು ಮಾಡುವಂತ ಆರೋಪ. ನಾನು ದಿನಾಂಕ 22ರಂದ ಭಾಲ್ಕಿಯ ಪಡೆದೊಂದು ಅಮೃತ ಮಹೋತ್ಸವ ಇತ್ತು. ಅದನ್ನು ಮುಗಿಸ್ಕೊಂಡು 23ಕ್ಕೆ ನಾನು ಬೆಂಗಳೂರಿಗೆ ಹೋಗಿದ್ದೆ. ಬೆಂಗಳೂರಿನಿಂದ ನಿನ್ನೆ ರಾತ್ರಿ 1 ಗಂಟೆ 1:30 ಗಂಟೆ ಬಂದು, ಯಾಕಂದ್ರೆ ಈಗ ಇದರಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲ ಬಿಜೆಪಿಯವರ ಒಂದು ಖರ್ಗೆ ಸಾಹೇಬರ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದಂಥ ಮಾನ್ಯ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಅವರ ಬಗ್ಗೆ ಅವಾಚ್ಯ ಶಬ್ದ ನಿಂದಿಸಿದ್ದು ನೋಡಿ ನನಗೆ ಬಹಳ ಬೇಸರ ಆಯಿತು. ಅದಕ್ಕೆ ಒಂದು ನಾವು ಪ್ರತಿಕ್ರಿಯೆ ಕೊಡಬೇಕು ಅನ್ನೋ ದೃಷ್ಟಿಯಿಂದ ಇವತ್ತು ತಮ್ಮೆಲ್ಲರಿಗೆ ಕರೆದಿವಿ. ಅಖಿಲ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಅಧ್ಯಕ್ಷರಾದ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಅವರು ಯಾವ ಸಂದರ್ಭದಲ್ಲಿ, ಯಾವ ಉದ್ದೇಶಕ್ಕಾಗಿ ತಮಿಳುನಾಡಲ್ಲಿ ಪತ್ರಕರ್ತರ ಒಂದು ಸಂದರ್ಭದಲ್ಲಿ, ಪತ್ರಕರ್ತ ಸಮ್ಮೇಳನ ಸಂದರ್ಭದಲ್ಲಿ ಒಂದು ಟೆರರಿಸ್ಟ್ ಅನ್ನೋ ಪದವನ್ನು ಬಳಸ್ತಾರಂತ ಸುದ್ದಿ ನೋಡಿದ್ರು. ಅದು
ಟ್ರಸ್ಟಿಗಳಾದ ಮಾನ್ಯ ರಾಧಾಕೃಷ್ಣಜಿ ಅವರು ಅದಕ್ಕೆ ಉತ್ತರವನ್ನು ನೀಡಿದರು. ಎಲ್ಲಿ ಪಾಲಿಕೆಯ ಹಿರೇಮಠ ಸಂಸ್ಥಾನ. ನನಗನ್ಸ್ತದ ಉಪರಾಷ್ಟ್ರಪತಿ ಆಗಿಲ್ಲ, ಅವ್ರು ಇನ್ನೂ ಬಿಜೆಪಿಯ ಒಂದು ಕಾರ್ಯಕರ್ತರಾಗಲ್ಲ ಅಂತ ನಾನು ಅನಿಸ್ತದೆ. ಅವರು ಹೇಳಿಕೆಗೆ ನಾನು ಖಂಡನೆ ಮಾಡ್ತೀನಿ. ಯಾಕಂದ್ರೆ ಅವರು ಉಪರಾಷ್ಟ್ರಪತಿ, ರಾಷ್ಟ್ರಪತಿ ಇವ್ರು ಯಾರು ಒಂದು ಪಕ್ಷದವರು. ಅದಕ್ಕೆ ಅವರು ಪಕ್ಷ ಭೇದ ಮತ್ತು ಹೇಳಿಕೆ ನೀಡಬೇಕಾಗಿತ್ತು, ಅವರು ನೀಡಿಲ್ಲ. ಅದು ಶುದ್ಧ ತಪ್ಪು. ಆಮೇಲೆ ಖರ್ಗೆ ಅವರು ಒಂದ್ ವೇಳೆ ಟೆರರಿಸ್ಟ್ ಅನ್ನೋ ಪದ ಬಳಸಿದಾರ ಅಂದ್ರೆ ಅದಕ್ಕೆ ನಾನು ಸಹಮತ. ಯಾಕಂದ್ರೆ ಇವತ್ತು ದೇಶದಲ್ಲಿ ಆತಂಕದ ವಾತಾವರಣ ಸೃಷ್ಟಿಯಾಗಿದೆ. ಈ ಆತಂಕದ ವಾತಾವರಣ ಸೃಷ್ಟಿ ಮಾಡೋರಿಗೆ ಯಾರಂತಾರ? ಆತಂಕವಾದಿನ ಸಹಜ. ಯಾವ ಕಾತ ನೋಡೋದು ಕಾಳೆ ಅಂತ, ಸುಳ್ಳೇನೋ ಸುಳ್ಳೆ ಅಂತ. ಹಂಗ ಆತಂಕ ಸೃಷ್ಟಿ ಮಾಡೋರಿಗೆ ಆತಂಕವಾದಿ ಅಂತ ಅದ್ರ ತಪ್ಪಿಲ್ಲ ಅಂತ ನಾನು ಅನಿಸ್ತೀನಿ. ಯಾಕಂದ್ರೆ ನೋಡ್ರಿ, ಈಗ ದೇಶದಲ್ಲಿ ಅನೇಕ ಘಟನೆಗಳು ನಡೆದು, ಪಠಾನ್ಕೋಟ್ ನಡೀತು, ಪುಲ್ವಾಮಾ ನಡೀತು, ಪಹಲ್ಗಾಮ್ ದಾಳಿಗಳು ನಡೀತು. ಅವ್ನು ನೋಟ್ ಬಂದಿ ಅಂತ ಒಂದು ರಾತ್ರಿ 8 ಗಂಟೆಗೆ ಬಂದು ಪ್ರಧಾನಿಯವರು ನೋಟ್ ಅಮಾನ್ಯ ಮಾಡಿದ್ವಿ. ಅದು ದೇಶಕ್ಕೆ ಆತಂಕ ಮೂಡಿಸುತ್ತೆ. ಇವೆಲ್ಲ ಈ ಘಟನೆಗಳನ್ನ ಎಲ್ಲ ಒಂದು ಏನಾಗಿದೆ ಅಂದ್ರೆ ಆತಂಕ, ಜನರಲ್ಲಿ ಆತಂಕ ಮೂಡಿಸುವಂಥವು. ಆಮೇಲೆ ಯಾವ ರಾಷ್ಟ್ರದ ಒಂದು ಸ್ನೇಹವಾಗಿರುವಂತ ರಾಷ್ಟ್ರಗಳಿಗೆ ವಿರೋಧ ಮಾಡಿ ಬೇಡದ ರಾಷ್ಟ್ರಗಳ ಜೊತೆ ಹೊಂದಾಣಿಕೆ ಮಾಡ್ಕೋ ಪ್ರಯತ್ನ ಮಾಡಿದಾಗ ಈಗ ನಮ್ಗೆ ಗ್ಯಾಸಿನ ತೊಂದರೆ ಆಗ್ತದೆ, ಪೆಟ್ರೋಲ್ ತೊಂದರೆ ಆಗ್ತದೆ. ಅದನ್ನೆಲ್ಲ ಭಾರ ಏನಿರ್ತದೆ ಬಡವ್ರ ಬರ್ತದೆ, ಜನರಿಗೆ ಸಂಬಂಧ. ಇದರಿಂದ ಆತಂಕ ಒಳಗಾರ. ಆತಂಕ ಯಾರು ವ್ಯಕ್ತಪಡಿಸ್ತಾ ಇದ್ದಾರೆ? ಯಾರಿಂದ ಆಗ್ತಾ ಇದೆ? ಪ್ರಧಾನಿಯಿಂದ ಆಗ್ತಿದ್ದ, ಮೋದಿಯಿಂದ. ಅದಕ್ಕೆ ಅವ್ರು ಆತಂಕವಾದಿ ಅಂದಿರ್ಬೋದು ಅಂತ ನಂದು ಒಂದು ವಾಕ್ಯ. ಅದಕ್ಕೆ ಅವ್ರು ಹೇಳಿದ್ರೆ ಯಾವುದೇ ತಪ್ಪಿಲ್ಲ ಅಂತ ನಾನು ಅನಿಸಿಕೆ. ಟೆರರಿಸ್ಟ್ ಯಾರಿಗೆ ಅಂತಾರೆ ಅಂದ್ರೆ ಭಯೋತ್ಪಾದಕ ಕೆಲಸ ಮಾಡೋದು, ರಾಜಕೀಯ, ಧಾರ್ಮಿಕವಾಗಿ ಸೈದ್ಧಾಂತಿಕ ಗುರಿಗಳನ್ನ ಇದು ಮಾಡೋದು, ಹಿಂಸೆ ಮಾಡೋದು, ರಾಜಕೀಯವಾಗಿ ಸಿವಿಲಿಯನ್ಸ್ಗಳ ಮೇಲೆ ದಬ್ಬಾಳಿಕೆ ಮಾಡೋದು, ಇಂಥ ಎಲ್ಲ ಇದು ನೋಡಿದ್ರೆ ಆತಂಕ ಸೃಷ್ಟಿ ಮಾಡೋದಲ್ಲ. ಅದಕ್ಕೆ ಟೆರರಿಸ್ಟ್ ಅಂತಾರೆ. ಆ ಟೆರರಿಸ್ಟ್ ಅನ್ನೋದು ಅಷ್ಟೊಂದು ವಿಶೇಷ ಇದನ್ನಲ್ಲ. ಅವರು ಅಂತ ತಿಳ್ಕೊಂಡು ಇಲ್ಲಿ ಬಿಜೆಪಿಯ ನಾಯಕರು ಕೆಲವರು ಇಲ್ಲ ಸಲ್ಲದ ಮಾತುಗಳನ್ನ ಯಾರು ಮಾತಾಡಿದ್ರ ಅವರು ಹಿನ್ನೆಲೆ ನೋಡು, ಅವ್ರು ಏನಾದ್ರ, ಅವ್ರಿಗೆ ಹಿನ್ನೆಲೆ ಏನಿತ್ತು, ಅವ್ರು ಈಗೇನಾದ್ರ, ಅವ್ರ ರಾಜಕೀಯದಲ್ಲಿ ಬಂದು ಎಷ್ಟು ವರ್ಷ ಆಯ್ತು, ಬಂದ್ಮೇಲೆ ಏನ್ ಮಾಡ್ತಾ ಇದ್ದಾರೆ, ಅದನ್ನೆಲ್ಲ ಪರಿಶೀಲನೆ ಮಾಡಿ ಪೊಲೀಸರು ಅಂತ ವ್ಯಕ್ತಿಗಳ ವಿರುದ್ಧ ಈಗಾಗಲೇ ಈ ಬೀದರ್ನ ಸಿಟಿ ಮಂಡಲ ಅಧ್ಯಕ್ಷರಾದಂತ ಶಶಿ ಹೊಸಳ್ಳಿ ಅವರು ತನ್ನ ಬಾಯಿ ಬಂದಂಗೆ ಮಾತಾಡಿ ಅವಾಚ್ಯ ಶಬ್ದಗಳನ್ನು ನಿಂದಿಸಿದ್ದಾರೆ. ಅದಕ್ಕೆ ಸೋಮೋಟ ಕೇಸು ಸರ್ಕಾರ ಮಾಡಬೇಕು, ಇಲ್ಲ ಅಂದ್ರೆ ನಮ್ಮಲ್ಲಿ ಯಾರೋ ಒಬ್ರು ಅವ್ರ ವಿರುದ್ಧ ನಾವು ಪ್ರಕರಣ ದಾಖಲೆ ಮಾಡಬೇಕಂತ ತೀರ್ಮಾನ ಮಾಡಿದ್ವಿ, ಮಾಡೇ ಮಾಡ್ತೀವಿ. ಈಗ ನಿನ್ನೆ ನಾನು ಇವತ್ತು ಪತ್ರಿಕೆಯಲ್ಲಿ ನೋಡಿದೆ, ಕೆಲವು ಬಿಜೆಪಿಯ ಮಹಿಳೆಯರು ಪ್ರೊಟೆಸ್ಟ್ ಮಾಡಿದ್ದಾರೆ. ಮಹಿಳಾ ಮೀಸಲಾತಿಗೆ 33% ಮಾಡ್ಲಕ್ಕ ಕಾಂಗ್ರೆಸ್ನವರು ವಿರೋಧ ಮಾಡಿದಾರ. ಅವರಿಗೆ ಮಹಿಳೆಯರ ಬಗ್ಗೆ ಗೌರವ ಇಲ್ಲ, ಅಗೌರವ ತೋರಿಸ್ತಾರೆ ಮಾಡಿದ್ರು. ಆ ಮಹಿಳೆಯರಿಗೆ ಇತಿಹಾಸ ಗೊತ್ತಿಲ್ಲ ಅಂತ ನನಗೆ ಅನಿಸ್ತದೆ. ಯಾಕಂದ್ರೆ 2020
23 ಸೆಪ್ಟೆಂಬರ್ 20ರಂದು ಬೀದರ್ ನಗರ ಮಹಾಪಾಲಿಕೆ ಸದಸ್ಯ ಹಾಗೂ ಬಿಜೆಪಿ ಮಂಡಲ ಅಧ್ಯಕ್ಷರಾಗಿರುವ ಶಶಿ ಹೊಸಳ್ಳಿ ಅವರು ಎಐಸಿಸಿ ಅಧ್ಯಕ್ಷರಾದ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ವಿರುದ್ಧ ಅವೇಚ್ಯ ಶಬ್ದಗಳಿಂದ ನಿಂದನೆ ಮಾಡಿರುವುದು ಖಂಡನೀಯ ಎಂದು ಜಿಲ್ಲಾ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷ ಬಸವರಾಜ ಜಾಬಸೆಟ್ಟಿ ತಿಳಿಸಿದರು. ಸೋಮವಾರ ಪ್ರತ್ಯೇಕವಾಗಿ ಇಲ್ಲಿಯ ಪತ್ರಿಕಾಭವನದಲ್ಲಿ ನಡೆಸಿದ ಸುದ್ದಿಗೋಷ್ಠಿಯಲ್ಲಿ ಅವರು ಮಾತನಾಡಿ, ಮಲ್ಲಿಕಾರ್ಜುನ್ ಖರ್ಗೆ ಅವರು ರಾಜಕೀಯದಲ್ಲಿ ಸೇವೆ ಮಾಡಿರುವಷ್ಟು ಶಶಿ ಹೊಸಳ್ಳಿಯವರ ವಯಸ್ಸು ಇಲ್ಲ ಎಂದು ಕಿಡಿಕಾರಿದರು. ಮುಂಚೆಯೂ ರಾಜ್ಯ ಗೃಹ ಸಚಿವ ಜಿ ಪರಮೇಶ್ವರ್ ವಿರುದ್ಧವೂ ಕೂಡ ಬಾಯಿಗೆ ಬಂದಂತೆ ಮಾತನಾಡಿ ನಿಂದಿಸಿದರು. ಈ ಕುರಿತು ತನಿಖೆ ನಡೆಸಿ ಸೂಕ್ತ ಕ್ರಮಕ್ಕೆ ಪಕ್ಷದ ವರಿಷ್ಠರು ನಿರ್ಧಾರ ಮಾಡಿದ್ದಾರೆ ಎಂದರು. ಯಾರೇ ಇರಲಿ ಮಾನವೀಯ ಮೌಲ್ಯಕ್ಕೆ ಗೌರವಿಸಿ ಮಾತನಾಡಬೇಕು. ವಾಕ್ ಸ್ವಾತಂತ್ರ್ಯ ಇದೆ ಎಂದು ಮನಸ್ಸಿಗೆ ಬಂದಂತೆ ಹಿರಿಯರು ಮುಖಂಡರು ಎನ್ನುವುದನ್ನು ಗಮನಿಸದೆ ಮಾತನಾಡುವಂತವರಿಗೆ ಬಿಜೆಪಿ ನಾಯಕರು ಕಂಟ್ರೋಲ್ ಮಾಡಿ ಬುದ್ಧಿ ಕಲಿಸಬೇಕು ಎಂದು ಕಿವಿ ಮಾತು ಹೇಳಿದರು. ತಿಳಿದು ತಿಳಿಯದೆ ಬಾಯಿಗೆ ಬಂದಿದ್ದು ಹೇಳಿ ನಂತರ ಕ್ಷಮೆ ಕೇಳುತ್ತೇವೆ ಅಂದರೆ ಸೂಕ್ತವಲ್ಲ. ಮೊದಲು ಆಡುವಾಗಲೇ ವಿಚಾರ ಮಾಡಬೇಕು. ರಾಜಕೀಯದಲ್ಲಿ ಪರ ವಿರುದ್ಧ ಟೀಕೆ ಟಿಪ್ಪಣಿ ಮಾಡುವುದು ಸಾಮಾನ್ಯ, ಆದರೆ ವೈಯಕ್ತಿಕವಾಗಿ ಮಾತನಾಡುವುದು ಸೂಕ್ತವಲ್ಲ ಎಂದು ಅವರು ಇದೇ ರೀತಿ ಅಲ್ಲ ಸಲ್ಲದ ಹೇಳಿಕೆಗಳು ಮರುಕಳಿಸಿದರೆ ತಕ್ಕ ಕ್ರಮ ಕೈಗೊಳ್ಳಬೇಕಾಗುವುದು ಅನಿವಾರ್ಯ ಎಂದು ಎಚ್ಚರಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾಜಿ ಬುಡಾ ಅಧ್ಯಕ್ಷ ಸಂಜಯ್ ಜಾಗೀರ್ದಾರ್, ನಗರಸಭೆ ಅಧ್ಯಕ್ಷ ಮೊಹಮ್ಮದ್ ಗೌಸ್, ದತ್ತಾತ್ರಿ ಮೂಲ್ಗೆ ಮತ್ತಿತರರು ಉಪಸ್ಥಿತರಿದ್ದರು. ಗೋಮಾತೆಗೆ ರಾಷ್ಟ್ರಮಾತೆ ಸ್ಥಾನಮಾನ ನೀಡಬೇಕು ಹಾಗೂ ಗೋಹತ್ಯೆಯನ್ನು ಸಂಪೂರ್ಣವಾಗಿ ನಿಷೇಧಿಸಬೇಕು ಎಂದು ಒತ್ತಾಯಿಸಿ ಸೋಮವಾರ ನಗರದಲ್ಲಿ ಅಂತಾರಾಷ್ಟ್ರೀಯ ಬಜರಂಗ ದಳ ಜಿಲ್ಲಾ ಘಟಕದಿಂದ ಪ್ರತಿಭಟನೆ ನಡೆಸಿದರು. ನಗರದ ಅಂಬೇಡ್ಕರ್ ವೃತ್ತದಿಂದ ತಹಸೀಲ್ದಾರ್ ಕಚೇರಿಯವರೆಗೆ ಪ್ರತಿಭಟನೆ ನಡೆಸಿ ತಹಸೀಲ್ದಾರ್ ಅವರ ಮೂಲಕ ರಾಷ್ಟ್ರಪತಿ ದ್ರೌಪದಿ ಮುರ್ಮು, ಪ್ರಧಾನಮಂತ್ರಿ ನರೇಂದ್ರ ಮೋದಿ, ರಾಜ್ಯಪಾಲ ತಾವರ್ಚಂದ್ ಗೆಹ್ಲೋಟ್ ಹಾಗೂ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಮನವಿ ಪತ್ರ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಬಿಜೆಪಿ ಮುಖಂಡ ಈಶ್ವರ್ ಸಿಂಗ್ ಠಾಕೂರ್ ಅವರು, ಗೋಮಾತೆಯನ್ನು ರಾಷ್ಟ್ರಮಾತೆ ಎಂದು ಅಧಿಕೃತವಾಗಿ ಘೋಷಿಸುವವರೆಗೆ ಹೋರಾಟ ನಿಲ್ಲುವುದಿಲ್ಲ ಎಂದು ಸ್ಪಷ್ಟಪಡಿಸಿದರು. ಮುಂದಿನ ದಿನಗಳಲ್ಲಿ ರಾಜ್ಯ ಹಾಗೂ ರಾಷ್ಟ್ರ ಮಟ್ಟದಲ್ಲಿ ದೊಡ್ಡ ಮಟ್ಟದ ಹೋರಾಟವನ್ನು ರೂಪಿಸಲಾಗುವುದು. ಅಗತ್ಯವಿದ್ದಲ್ಲಿ ಪ್ರತಿ 3 ತಿಂಗಳಿಗೆ 1 ಬಾರಿ ಹೋರಾಟ ನಡೆಸಲಾಗುವುದು ಎಂದು ತಿಳಿಸಿದರು. ಇದೇ ವೇಳೆ ಆಗಸ್ಟ್ 16ರಂದು ನಡೆಯಲಿರುವ ದೆಹಲಿಯಲ್ಲಿ ಸುಮಾರು 1 ಕೋಟಿ ಗೋಭಕ್ತರನ್ನು ಸೇರಿಸಿ ಮಹಾಪ್ರತಿಭಟನೆ ನಡೆಸುವ ಕುರಿತು ಎಚ್ಚರಿಕೆ ನೀಡಿದರು. ಮನವಿಯಲ್ಲಿ ಗೋ ಸಂರಕ್ಷಣೆಗೆ ಕಠಿಣ ಕಾನೂನು ಜಾರಿಗೆ ತರಬೇಕು ಹಾಗೂ ಗೋಹತ್ಯೆಯನ್ನು ಸಂಪೂರ್ಣವಾಗಿ ನಿಷೇಧಿಸಬೇಕು ಎಂದು ಒತ್ತಾಯಿಸಲಾಗಿದೆ. ಈ ಸಂದರ್ಭದಲ್ಲಿ ರಾಷ್ಟ್ರೀಯ ಬಜರಂಗ ದಳದ ಜಿಲ್ಲಾಧ್ಯಕ್ಷ ವೆಂಕಟೇಶ್ ಛಾಲಿಚಿದ್ರಿ, ಪ್ರಧಾನ ಕಾರ್ಯದರ್ಶಿ ಸಂದೀಪ್ ಪಾಟೀಲ್, ಜಿಲ್ಲಾ ಉಪಾಧ್ಯಕ್ಷ ವಸಂತ್, ಶ್ರೀಕಾಂತ್ ಮೋದಿ, ಸಿಬಿ ರೆಡ್ಡಿ, ದೀಪಕ್ ತೆಲಗಣಿ, ನರಸಿಂಗರಾವ್, ಅಮರ್ ಸಿಂಗ್ ಠಾಕೂರ್, ರಾಜ್ಕುಮಾರ್ ಆರ್ಯ, ಭರತ್ ಮಾಳೆಗಾಂವ್, ಆಕಾಶ್, ಬಾಬುಗಿರಿ, ಸಾಯಿನಾಥ್, ಸಿದ್ದು, ವಿಷ್ಣು, ನಾರಾಯಣ್ ಹಾಗೂ ಶಾಂತು ಹಡಪದ್ ಸೇರಿದಂತೆ ವಿವಿಧ ತಾಲೂಕುಗಳ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ರಾಷ್ಟ್ರ ಮಾತಾ ಅಂತೇಳಿ ಒಂದು ಸಲ ಡಿಕ್ಲೇರ್ ಆಯಿತು ಅಂತ ಹೇಳಿದ್ರೆ ದಿನಗಳಲ್ಲಿ ಗೋ ಹತ್ಯೆ ಆಗಲಿ, ಗೋಮಾತೆಯನ್ನ ರಾಷ್ಟ್ರ ಮಾತೆ ಘೋಷಣೆ ಮಾಡಬೇಕು. ಅದರ ಮುಖಾಂತರ ರಾಷ್ಟ್ರದಲ್ಲಿ ನಡೆಯುತ್ತಿರುವಂತಹ ಗೋಹತ್ಯೆಯನ್ನು ನಿಲ್ಲಬೇಕು ಅನ್ನುವಂಥ ನಿಟ್ಟಿನಲ್ಲಿ ನಿರಂತರವಾಗಿ ಹೋರಾಟಗಳು ನಡ್ಕೊಂಡು ಬಂದಿದೆ. ಬಹುಶಃ ಕಾಂಗ್ರೆಸ್ ಸರ್ಕಾರ ಇದ್ದಂತಹ ಸಮಯದಲ್ಲಿ ಅನೇಕ ಬಾರಿ ಹೋರಾಟಗಳನ್ನು ಮಾಡಿ ಸಾಧು ಸಂತರು, ಮಠಾಧೀಶರು ತಮ್ಮ ಪ್ರಾಣವನ್ನು ಕಳ್ಕೊಂಡಿದ್ದಾರೆ. ಭಾಲ್ಕಿ ತಾಲೂಕಿನ ಶಿವನಗರದಲ್ಲಿ ಶಿವಶಕ್ತಿ ಧಾಮದ ಪರಿಸರದಲ್ಲಿರುವ ಬೇವಿನ ಮರದ ಎಲೆ ಸೇವಿಸಿ ಮದ್ಯ ವ್ಯಸನದಿಂದ ಸಾವಿರಾರು ಯುವಕರು ವ್ಯಸನ ಬಿಟ್ಟಿದ್ದಾರೆ ಎಂದು ಧಾಮದ ಪೀಠಾಧಿಪತಿ ಪೂಜ್ಯ ಗೋವಿಂದರಾವ್ ಮಹಾರಾಜರು ತಿಳಿಸಿದರು. ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಧರ್ಮಗುರುಗಳಾದ ಪೂಜ್ಯ ಡಾಕ್ಟರ್ ರಾಮರಾವ್ ಮಹಾರಾಜರ ಮೂರ್ತಿ ಪ್ರತಿಷ್ಠಾಪನೆ ಕಾರ್ಯಕ್ರಮದ ಪ್ರಯುಕ್ತ ನಡೆಸಿದ ಸುದ್ದಿಗೋಷ್ಠಿಯಲ್ಲಿ ಈ ವಿಷಯವನ್ನು ತಿಳಿಸಿದರು. ಸಾಮಾನ್ಯವಾಗಿ ಬೆಳೆದಿರುವ ಬೇವಿನ ಮರದ ಎಲೆಗಳು ಕಹಿ ಗುಣಧರ್ಮ ಹೊಂದಿರುತ್ತವೆ. ಆದರೆ ಈ ಪರಿಸರದಲ್ಲಿರುವ ಬೇವಿನ ಮರದ ಎಲೆಗಳು ರುಚಿಯಾಗಿದ್ದು, ಯಾರು ಸ್ವಯಂ ಪ್ರೇರಣೆಯಿಂದ 21 ಬೇವಿನ ಎಲೆಗಳು 3 ಭಾನುವಾರ ಬಂದು ತಿನ್ನುತ್ತಾರೆ, ಅವರು ಮದ್ಯ ಸೇವನೆಯಿಂದ ಮುಕ್ತಿ ಹೊಂದಿರುತ್ತಾರೆ ಎಂದರು. ಅಂಥ ಪವಾಡ ಈ ಮರದಲ್ಲಿ ಏನಿದೆ ಎಂದರೆ, ಅವರು ಹೇಳಿದ್ದು, ನಿಸರ್ಗ ನೀಡಿರುವ ಕೊಡುಗೆ ಶಕ್ತಿಧಾಮದ ಪವಾಡ ಅಷ್ಟೇ. ನನ್ನ ಹತ್ತಿರ ಅಂತ ಯಾವುದೇ ಚಮತ್ಕಾರ ಇಲ್ಲ, ಅದು ದೇವರು ಕೊಟ್ಟ ವರವಾಗಿದೆ ಎಂದರು. ನಾನು ಮೊದಲಿನಿಂದ ತಾಂಡಗಳಿಗೆ ಸಂಚಾರ ಮಾಡಿ ವ್ಯಸನಕ್ಕೆ ದಾಸರಾಗಿರುವ ಯುವಕರನ್ನು ಮತ್ತು ವೃದ್ಧರನ್ನು ಸಂಪರ್ಕ ಮಾಡಿ ಅವರಿಗೆ ಅದರಿಂದ ಆರೋಗ್ಯದಿಂದ ಮೇಲಾಗುವ ಪರಿಣಾಮ ಮತ್ತು ಪರಿವಾರದ ಆರ್ಥಿಕ ದುಸ್ಥಿತಿ ಕುರಿತು ಅವರ ಮನಮುಟ್ಟುವಂತೆ ತಿಳಿಸುವ ಮೂಲಕ ಬೇವಿನ ಎಲೆಯಿಂದಲೇ ಸುಮಾರು 2,000ಕ್ಕೂ ಹೆಚ್ಚಿನ ವ್ಯಸನಕ್ಕೆ ದಾಸರಾಗಿದ್ದಿರುವ ಮದ್ಯ ಸೇವನೆ ಬಿಟ್ಟು ಉತ್ತಮ ಜೀವನ ನಡೆಸುತ್ತಿದ್ದಾರೆ ಎಂದು ತಿಳಿಸಿದರು.
ಈ ಸುದ್ದಿಗೋಷ್ಠಿಯಲ್ಲಿ ಬಂಜಾರ ಸಮಾಜದ ಜಿಲ್ಲಾಧ್ಯಕ್ಷ ಬಸವರಾಜ್ ಪವಾರ್, ಗೋವರ್ಧನ್ ರಾಠೋಡ್, ಗೋಪಾಲ್ ಸಿಂಗ್ ರಾಠೋಡ್, ಮಾಣಿಕರಾವ್ ಪವಾರ್, ಶ್ರೀಕಾಂತ್ ರಾಠೋಡ್, ರಘುನಾಥ್ ರಾಠೋಡ್, ಶಿವರಾಮ್ ರಾಠೋಡ್ ಮುಂತಾದವರು ಉಪಸ್ಥಿತರಿದ್ದರು. ನೋಡ್ರಿ ಎಷ್ಟೋ ಜನರು ಭಕ್ತರು ಆ ಗಿಡಕ್ಕೆ 3 ರವಿವಾರ ಬಂದು ತಿಂದ್ರ ಸುಮಾರು 5,000 ಮಂದಿ 2,500 ಮಂದಿ ಸರಿ ಕೊಡೋದು ಬಿಟ್ಕೊಡ್ತಾರೆ. ಎಷ್ಟು ಜನರು ಆ ರೀತಿಯಾಗಿದೆ ಗುರುಗಳೇ ಈ ತಮ್ಮ ಗಮನಕ್ಕೆ ಬಂದಿರೋ ರೀತಿಯಲ್ಲಿ? ನಮ್ಮ ಗ್ರಾಮದಲ್ಲೇ ಸುಮಾರು 500 ಜನ ಹುಡುಗರು ಸರಿ ಕೊಡಲ್ಲ. ವೇಷನ್ ಮುಕ್ತಿ ಕಾರ್ಯಕ್ರಮ ಅಂತ ಹೇಳಿ ಪ್ರತಿ ವರ್ಷ ರಾಮನವಮಿಗೆ ದಸರಾದಾಗ 9 ದಿವಸ ಅವರಿಗೆಲ್ಲ ದೀಕ್ಷಾ ಹಾಕಿ ಯಾವ್ದ್ರಿ ಎಲ್ಲಿ ಭವಾನಿ ಮಂದಿರ ಹತ್ತಿರ ಭವಾನಿ ಕುಡಿಸಿದ್ರು ದುರ್ಗಾ ಮಾತಾ ಅಂತ ಬಹಳ ಜನ ಬರ್ತಾರೆ. ಅದು ತಪ್ಪಂತಿಲ್ಲ. ಅದನ್ನೇ ಪಕ್ಕದಾಗ ಒಂದು ದೊಡ್ಡ ಗಿಡ ಅವ, ಅದಕ್ಕಿಂತ ದೊಡ್ಡ ಒಂದು ಎಲ್ಲಿ ತಿನ್ನಕ್ಕಾಗಲ್ಲ. ಎಷ್ಟು ಸಾರಿ ತಿನ್ಬೇಕು ವ್ಯಸನಿಗಳು? ಅದು ಅವಾಗ ಒಂದು ಕತೆ ಹೇಳಿದ್ರು ಗುರುಗಳೇ, ಗುರುಗಳು. ಅದು ವ್ಯಸನ ಮುಕ್ತವಾಗ ಅಲ್ಲಿ ಆ ಎಲೆ ಎಷ್ಟು ಸಾರಿ ಸೇವಿಸ್ಬೇಕು ಅವನು ವ್ಯಸನಿ? 3 ರವಿವಾರ. 3 ರವಿವಾರ ಬರ್ಬೇಕಲ್ಲಿ. ಇದರೊಂದಿಗೆ ಇಂದಿನ ನಮ್ಮ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.